ಇದೊಂದಿದ್ರೆ ಸಾಕಲ್ಲ. ನಿನ್ನಂತ ಬೊಗ್ಳಿದ್ದೇನು ಈಗ ಮಾಡಿದ್ದೇನಲ್ಲ. ನನ್ನ ಮಗಳು ತಿರುವಾಕೊಂತಾಳೆ ಅಂತ ನಂಗೇನ್ ಗೊತ್ತಿತ್ತು. ಮತ್ತೆ ನಾನು ಒಪ್ಸಿದ್ದೀನಿ, ಯೋಚನೆ ಮಾಡಬೇಡಿ ಅಂತ ಸುಳ್ಳಾಕಲ್ಲ ಹೇಳ್ದೆ. ನಾನು ಒಪ್ಕೊಂತೇಳ್ತೇನೆ ಅನ್ಕೊಂಡಿದ್ದೆ, ಒಪ್ಕೊಳ್ಳಿಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ಹೆಂಗ್ರಂದ್ರಂಗ್ ಮಾತಾಡ್ದೆ ಅಂದ್ರೆ ಪ್ರಾಣ ಕಳ್ಕೊತ್ಯ. ಹೇಳ್ತೇನೆ, ಈಗ ಪ್ರಪಂಚ ಮುಳುಗೋಯ್ತಾ. ಇವತ್ತೇ ನನ್ನ ಮಗಳು ಅವ್ನ ಯಾವನ ನಾನಾದ್ರು ಶಿವ, ಆ ಶಿವನ್ ಲಗ್ನ ಮಾಡ್ಕೊಬಿಟ್ಟವಳ. ಇಲ್ಲ ತಾನೆ ವಸಿನ ಹೇಳಿದ್ದಕ್ಕೆ. ನೀನ್ ಹೇಳೋದು ನಾನೇನಲ್ಲ ಕೇಳೋದು. ಬದನೆಕಾಯಿ ಎಲ್ಲ ಮುಗ್ದೋದ್ಮೇಲೆ ಅದಕ್ಕೆ ಹೇಳೋದು ರಾತ್ರಿಗಾರನ್ ಬುದ್ಧಿ ಮೆಟ್ಟ ಅಂತ. ನನ್ನ ಮಗಳನ್ನ ಹೆಂಗ್ ಕರ್ಕ ಬರ್ಬೇಕು ಅನ್ನೋದ ಚೆನ್ನಾಗ್ ಗೊತ್ತು. ದಣಿ ನೋಡ್ತಾ ಇರ್ರಿ, ಆ ನಂಜೇಗೌಡರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಾನೇನಾದ್ರೂ ಇವತ್ತು ರವಷ್ಟು ಆತ್ರ ಪಟ್ಬಿಟ್ಟಿದ್ರು ನನ್ನ ನಿಮ್ಮನ್ನ ಇಬ್ಬರನ್ನ ಎಡಗಾಲಲ್ಲಿ ಎದ್ಕೋದು ಊರಾಚೆ ತಳ್ಬಿಟ್ಟಿರೋರು ಗೊತ್ತಾ? ಈಗೇನ್ ಮಾಡುವಂತೀಯ? ಇವತ್ ರಾತ್ರಿನೇ ಮುಹೂರ್ತ. ಯಾರಿಗೋ? ನಿಮಗೆ ಇವತ್ತ ರಾತ್ರಿ ಶೋಭನ. ನೀವು ತೋಟದ ಮನೆಗೆ ಹೋಗ್ಬಿಟ್ಟು ರೆಡಿ ಆಗಿದ್ರಿ. ನಾನು ನಮ್ಮ ಮಗಳನ್ನ ಕರ್ಕೊಂಬತ್ತೀನಿ. ಮೂರ್ ಜನರ ಮುಂದೆ ನನ್ನ ಮರುವಾದ ತೆಗೆದುಬಿಟ್ಟ. ಮತ್ ಸಿಕ್ಕಿದ್ರೆ ಅವನ್ನ ಅಲ್ಲ ಕಡ್ದಾಕ್ಬಿಡ್ತಿದ್ದೆ. ನೋಡಿ, ಅವಯ್ಯ ತಲೆ ಕೆಟ್ಟವನಂಗ ಆಡ್ದ ಅಂತ ಕಾಪುದ್ ಕೈಯಾಗ ಬುದ್ಧಿ ಕೊಟ್ರೆ ನಮ್ಗೆ ತೊಂದ್ರೆ. ಹೆಂಗಿದ್ರು ನಮ್ ಶಿವುಗೆ ಗೌರಿನ ತಂದ್ಕೋಬೇಕು ಅಂತ ತೀರ್ಮಾನ ಆಗೈತೆ. ನೀವು ಅದ್ರ ಬಗ್ಗೆ ಗಮನ ಕೊಡಿ. ಶಿವು, ಅಪ್ಪಾಜಿ, ಗೌರಿ ಮೇಲೆ ಹೆಂಗಿದ್ರು ನಿಂಗೆ ಮನ್ಸೈತೆ. ಅವಳಿಗೂ ನಿನ್ ಕಂಡ್ರೆ ಪ್ರೀತಿ. ಆದ್ರೂ ಒಂದು ಮಾತು ನೀನು ಕೇಳಿದೇನೆ ತೀರ್ಮಾನ ತಗೊಂಡ್ಬಿಟ್ಟೆ. ಈ ಮದುವೆಗೆ ನೀನು ಒಪ್ಪಿಗೆ ಆಯ್ತಾ? ನೀವೇನೇ ತೀರ್ಮಾನ ತಗೊಂಡ್ರು ನನಗೆ ಒಪ್ಪಿಗೆನೆ ಅಪ್ಪಾಜಿ. ಗೌರಿ, ಬಾರವ ಇಲ್ಲಿ. ನಿನ್ನ ಅಭಿಪ್ರಾಯ ಏನವ? ಅವಳಿಗೂ ಒಪ್ಗೆನೆ. ನೀವ್ ಹಿಂಗ್ ಕೇಳಿದ್ರೆ ಆ ಮಗ ಏನ್ ಹೇಳಿದೈತೆ? ಆಯ್ತು, 500 ಹತ್ರ ಮಾತಾಡಿ ಆದಷ್ಟು ಬೇಗ ಲಗ್ನ ಇಡಿಸ್ತೀನಿ. ಸರಿ, ಬನ್ನಿ ಊಟ ಮಾಡವ. ಹಾ, ನಡ್ರಿ. ಅಪ್ಪಾಜಿ ಏನ್ಲಾ? ಓ, ನೀನ್ ವಿಷಯ ಮಾಡ್ತೇ ಬಿಟ್ಟಿದ್ದೆ. ಪದ್ಯ ಅಪ್ಪನ ಹತ್ರ ಮಾತಾಡ್ತೇನೆ. ಹಾ, ಬನ್ನಿ ಊಟ ಮಾಡುವ. ಉಣ್ಣಕ್ಕೆ ಅಂದ್ರೆ ಹೋಗ್ಬಿಡ್ತಾಳೆ. ನಿಮ್ಮ ಅಪ್ಪನ ಹತ್ರ ಹೆಂಗಿದ್ರು ಮಾತಾಡ್ತಾರಂತೆ. ಒಂದ್ ಕೊಡೆ. ಒಂದ್ಕೆನೆ ಕೊಡ್ಬಾರ್ದು, ಅಪ್ಶಕುನ ಈಕೆನೆ ಕೊಡೆ. ರಾತ್ರಿಗೆ 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 ಕಾಗುಂಟ ಒಪ್ಸು. ಕಾಗುಂಟನ ಕಾಕಿ ಕೋಕೋ ಕೈ ಕೋಕೋ ಕಂಕಂತವ. ಬಂದ್ಬಿಡ್ತು ಪದೇ